ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗ ಕಲಬುರಗಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗ ಕಲಬುರಗಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026-27ನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಪ್ರಿಲ್ 23-24ರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ನಡೆಸಲಿದ್ದು, ಜನವರಿ 17, 2026ರಿಂದ ಆನ್ಲೈನ್ ಮೂಲಕ ನೋಂದಣಿ ಆರಂಭವಾಗಿದೆ. ಕೊನೆಯ ದಿನಾಂಕ ಫೆಬ್ರವರಿ 18, 2026 ಕೊನೆಯ ದಿನವಾಗಿದೆ. ಪಿಯು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಈ ಬಾರಿಗೆ 2026-27ನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಒಟಿಪಿ ಮತ್ತು ಆಧಾರಿತ ಅರ್ಜಿ ಸಲ್ಲಿಕೆ ನೋಂದಣಿ ಲಾಗಿನ್ ಅಭ್ಯರ್ಥಿಗಳಿಗೆ ವಿವರ ಜೊತೆಗೆ ಒಟಿಪಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಈ ವ್ಯವಸ್ಥೆ ಪರೀಕ್ಷಾ ಅಕ್ರಮ ತಡೆಗಟ್ಟುವ ಸುಧಾರಣಾ ಕ್ರಮಕ್ಕೆ ಸ್ವಾಗತ ಅಂತ ತಿಳಿಸಲಾಗಿದೆ. ಈಗ ರೈತರ ಮಕ್ಕಳು ಇವತ್ತು ಕೃಷಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಸರ್ಕಾರ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ PUC ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು 2026-27ನೇ ಸಾಲಿನಲ್ಲಿ CET ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಮತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ಅವರ ಅರ್ಹ ದಾಖಲಾತಿಗಳು SSLC, PUC, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಡೇಟ್ ಆಫ್ ಬರ್ತ್, ಇವು 4 ದಾಖಲಾತಿಗಳನ್ನು ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಮಾಡಿದೆ KEA ಎಕ್ಸಾಮಿನೇಷನ್ ಬೋರ್ಡ್. ಇದನ್ನು ನಾವು ಸ್ವಾಗತ ಮಾಡ್ತೀವಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಈಗಾಗಲೇ ಕಳೆದ 8 ದಿನಗಳಿಂದ ಸುಮಾರು 22 ಜೂನಿಯರ್ ಕಾಲೇಜುಗಳಿಗೆ, ಸರ್ಕಾರಿ ಕಾಲೇಜುಗಳು ಮತ್ತು ಮಹಿಳಾ ಕಾಲೇಜುಗಳು ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳದ್ದೇನೆ SLCಯಲ್ಲಿ ಒಂದು ಹೆಸರಿದೆ, ಆಧಾರ್ ಕಾರ್ಡ್ನಲ್ಲಿ ಇನ್ನೊಂದು. ಉದಾಹರಣೆಗೆ SLCಯಲ್ಲಿ ಪ್ರತಿಮಾ ಅಂತ ಇತ್ತು, ಅವ್ರ ತಂದೆ ಹೆಸರು ಏನಾಗುತ್ತೆ ಅಂದರೆ ದೇವೇಂದ್ರಪ್ಪ ಮಾಲಿ ಪಾಟೀಲ್ ಅಂತ ಬಂದಿರುತ್ತೆ. ಸೊ ಅದು ಮಾಲಿ ಪಾಟೀಲ್ ಬರಬಾರ್ದು ಅಂತ KET ಹೇಳುತ್ತೆ. ಅಂದರೆ SSLC ಅಕಾರ್ಡಿಂಗ್ ಟು SSLCಯಲ್ಲಿ ಇಲ್ಲಿ ಏನಿರಬೇಕೋ ಅದೇ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮ ಮೊದಲನೇ ಹಂತದ ಪೀಳಿಗೆಗೆ ಸೈನ್ಸ್ ಓದಿಸಿ ಒಂದು ಉನ್ನತ ಕೃಷಿ, ಮೆಡಿಕಲು, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಆಯುಷ್ಯ ಇತರೆ ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಂತ ಆಶಾಮಾನ ಭಾವನೆಯಿಂದ ನಮ್ಮ ಎಲ್ಲ 370ನೇ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂದರೆ KEE ಅಥಾರಿಟಿ ಒಂದು ಪುಸ್ತಕ ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಅದು ಯಾವಾಗ ಬಿಡುಗಡೆ ಮಾಡುತ್ತೆ? ಜನವರಿ 2ನೇ ತಾರೀಕು. ಆದರೆ ವಿದ್ಯಾರ್ಥಿಗಳಿಗೆ ಕೈಗೆ ಮುಟ್ಟುತ್ತೆ ಯಾವಾಗ? ಜನವರಿ 20ಕ್ಕೆ. KEE ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಮಾಡಿರೋದು ಜನವರಿ 17ರಿಂದ ಈ ತಿಂಗಳ ಫೆಬ್ರವರಿ 18ರವರೆಗೆ, ಅಂದರೆ 30 ದಿನಗಳ ಕಾಲ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೊಂದು ಕೈಪಿಡಿ ಕೊಟ್ಟಿದ್ದಾರೆ. ಆ ಕೈಪಿಡಿಯಲ್ಲಿ 42 ಪೇಜ್ಗಳಿದ್ದಾವೆ. ಅಷ್ಟು ಓದಬೇಕಾದ್ರೆ 2 ದಿವಸ ಬೇಕು ಸರ್ ನಮ್ಮಂಥವರಿಗೆ. ಇನ್ನು ವಿದ್ಯಾರ್ಥಿಗಳು ಪಾಲಕರು ಓದಿ ಅವೆಲ್ಲ ದಾಖಲಾತಿಗಳನ್ನು, ಒಂದು ದಾಖಲಾತಿ ಅಲ್ಲ, SLC, PUC, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ 370 ಕೃಷಿ ನಿರಾಶ್ರಿತರ ಪ್ರಮಾಣ ಪತ್ರಗಳಲ್ಲಿಯೂ ಸಹ ಒಂದೇ ಒಂದು ಹೆಸರು ಇರಬೇಕು. ಈಗ ಹೇಳ್ದಲ್ರಿ ಅಕ್ಷರ ಅಂತ. SLCಯಲ್ಲಿಗೂ ಮತ್ತು ಆಧಾರ್ ಕಾರ್ಡಿಗೂ ಮತ್ತು ಪ್ರಮಾಣ ಪತ್ರ ಪಡೆಯೋದಕ್ಕೂ ಲೋಪದೋಷಗಳಿದ್ದಾವೆ. ಅಕ್ಷರ ಲೋಪದೋಷಗಳು ಸಹಜವಾಗಿ ಆಗಿವೆ ನಮ್ಮ ಪಾಲಕರಿಂದ ವಿದ್ಯಾರ್ಥಿಗಳ ಕಡೆ. ಇದು ನಾವು ಒಪ್ಕೊಳ್ತಕ್ಕಂಥದ್ದು. ನನ್ನ ಪ್ರಶ್ನೆ ಏನಂದರೆ, ನಮ್ಮ ಭಾಗದವರೇ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ. ಇವತ್ತು 22-23 ದಿವಸ ಆಯಿತು. ಈ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 30,000 PUC ಪರೀಕ್ಷೆ ಕಟ್ತಾ ಇರಬೇಕಾದ್ರೆ 30 PUC ಶೈಕ್ಷಣಿಕ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇದೆ. ಆದರೆ ನೀಟು ಮತ್ತು CETಯಲ್ಲಿ ಅರ್ಜಿ ಹಾಕ್ತಾ ಹೋದರೆ ಅದರೊಳಗೆ 4,500 ಮಕ್ಕಳು, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳೆಲ್ಲ ದಾಖಲಾತಿಗಳ ಲೋಪದೋಷ ಇರೋದರಿಂದ ಅವರು ಹಿನ್ನಡೆ ಆಗ್ತಾಯಿದೆ. ಹಾಗಾದರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಡ್ತೀರಿ ನೀವು, ಇಲ್ಲಿ ಇರ್ತಕ್ಕಂಥ ಬಡ ಮಧ್ಯಮ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ದಾಖಲಾತಿಗಳ ಲೋಪದೋಷ ಇದೆ ಅಂತೇಳಿ KEE ಯಾಕೆ ಇದು ಷಡ್ಯಂತ್ರ ಮಾಡ್ತು ಅನ್ನೋ ನನ್ನ ಪ್ರಶ್ನೆ. ಅದಕ್ಕೆ ನನ್ನ ಆರೋಪ ಏನು ಅಂದರೆ, ಯಾರು ಈ ಭಾಗದ ಶೈಕ್ಷಣಿಕ ವೈದ್ಯಕೀಯ ಶಿಕ್ಷಣ ಸಚಿವರೇ ಕೈಪಿಡಿ ಬಿಡುಗಡೆ ಮಾಡಿದ್ದಾರೆ, ಕಲಬುರಗಿಯಲ್ಲೇನೆ ಒಂದು ಸಂಪರ್ಕ ಕೇಂದ್ರ ಮಾಡಬೇಕಾಗಿತ್ತು, ಹೆಲ್ಪ್ ಲೈನ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.